ಅದನ್ನ ಮನಸ್ಸಿನಾಗ ಇಟ್ಕೊಂಡಿದ್ರೆ ನಡೀತಿತ್ತಾನೆ ಅಣ್ಣ. ಏನು ಮಾಡ್ಬೇಕವ್ವ? ಈಗ ಅಣ್ಣ ನೀ ಬಾ, ನಾಳೆ ಕಾರ್ಯ ನನ್ನ ಮಗಳದ ಆರತಿ ಮಾಡಿ ಎಬ್ಬಿಸ್ಬಿಡ್ತೇವಿ. ಬಾ ಅಣ್ಣ, 9 ದಿನ ಆತು. ನಾವೇನು ಬರುದಿಲ್ವಾ? ಬೇಜಾರು ಮಾಡ್ಕೊಬೇಡ ತಂಗಿ. ಏನು ನೀವು ಮಾಡ್ಕೊರಿ, ಸುಮ್ಮನೆ ನೀವು ಖುಷಿಯಾಗಿರ್ತೀರಿ. ನಾವು ಅಲ್ಲಿ ಬಂದು ಕಣ್ಣೀರು ಹಾಕ್ಕೊಂತ ನಿಂತ್ರ ನಿಮ್ಮ ಮನ್ಸಿಗೂ ಯಾರಂದ್ರೆ ನಾವು ಖುಷಿಯಾಗಿದ್ದೇವೆ ಅಂತೇಳಿ ಇಂಥ ಸುದ್ದಿ ಕೇಳಿಂದು ಮಗ ಮನಿ ಬಿಟ್ಟು ಹೋಗ್ಯಾನ, ಅವ ಅವ್ರ ಸಮಾಜ ಸೇರ್ಯಾನ ಅಂತ ಗೊತ್ತಾದ ಮೇಲೂ ನಾವು ಖುಷಿಯಾಗಿರ್ತೇವನ? ನಾವೇನ್ ಜೋರಾಗಿ ಮಾಡತ್ತೇವಂತ ಮಾಡಿಯ? ಮನ್ಯಾಗ ಆರತಿ ಮಾಡಿ ಮುಗಿಸಾಕತ್ತೇವಿ. 4 ಮಂದಿನಷ್ಟ ಇಲ್ಲೇ ಆಜು ಬಾಜುದವ್ರನ್ನ ಕರೆಯತ್ತೇವಿ, ಯಾರನ್ನೂ ಕರೆಯಾಕತ್ತಿಲ್ಲ ಅಣ್ಣ. ನೀ ಬಾ, ಇಲ್ಲ ಅನ್ಬೇಡ. ಅತ್ತಿಗಮ್ಮ ನೀನು ಬರ್ರಿ. ಬರ್ತೇನೆ. ಯಾಕೆ ಹೇಳ? 1 ಎಕರೆ ಹೊಲ ನೀನು ಕೊಟ್ಟು 1.5 ಎಕರೆ ಹೊಲ ನಿಂದ ನಾವ ಇಟ್ಕೊಂಡ್ಬಿಟ್ಟೇವಿ. ಏನ ನಾ ಏನೇನೋ ಲೆಕ್ಕ ಹಾಕ್ಬಿಟ್ಟಿದ್ದೆ. ಬೇಡ, ಬಂದು ನಿನ್ನ ಹೊಲ ನೀನು ಕೊಡ್ತೇವಿ. ಏನ ಇರ್ತೇವಿ. ನಾನು ನನ್ನ ಮಗನ ನಿನ್ನ ಮಗಳನ್ನ ಕುಂದ್ರಿಸಿ ಆರತಿ ಮಾಡ್ಬೇಕಂತ ಮಾಡಿದ್ವಿ. ಎಲ್ಲಿ ಆಗೋದಿಲ್ಲ. ದವಾಖಾನಿಗೆ ತೋರಿಸಿದ್ರು ಆರಾಮಾಗಲ್ಲ ಅಂತನೂ ಗೊತ್ತಾದ ಅವನ್ನ. ಹಾಗಾಗಿ ನಾನು ನನ್ನ ಮರ್ಯಾದೆ ಗಂಜಿ ಬಾಯಿ ಮಾಡಿಬಿಟ್ಟೆ. ಅವ ಮನೆ ಬಿಟ್ಟು ಹೋದ. ಎಲ್ಲದಾನೋ ಏನೋ, ಫೋನ್ ಇಲ್ಲ, ಏನಿಲ್ಲ. ಯಾವತ್ತರ ಬಂದಾಗ ಮಾತಾಡಿಸ್ದಾಗ ನೋಡೋದಷ್ಟೇ. ಊರಾಗೆಲ್ಲ ಅವ ಸತ್ತಾನಂತ ಸುದ್ದಿ ಹಬ್ಸೇನಿ. ಅಯ್ಯೋ ದೇವ್ರೆ, ನಿನ್ನ ಬಾಯರ ಹೆಂಗ್ ಬಂತ ಅಣ್ಣ? ಬದುಕಿದ್ದ ಮಗನ್ ಸತ್ತಾನ ಅಂತ ಹೇಳಾಕ ಏನ್ ಮಾಡ್ಬೇಕವ್ವ? ಮರ್ಯಾದಿ ಅಣ್ಣ. ನಿಂಗೊಂದ್ ಮಾತು ಹೇಳ, ಸಂಬಂಧಕ್ಕಿಂತ ಯಾವುದು ದೊಡ್ಡದಲ್ಲಪ್ಪ. ಮರ್ಯಾದಿ, ಹಣ, ಅಂತಸ್ತು ಯಾವುದು ದೊಡ್ಡದಲ್ಲ, ಸಂಬಂಧ ದೊಡ್ಡದು. ಈ ಜನಕ್ಕೆ ಹೆದರಿ ಏನ್ ನಿನ್ ಮಗನ್ ನೀವು ಓಡಿಸಿದಲ್ಲ, ಈ ಜನ ನಿನಗಿಲ್ಲಂದ್ರೆ ಏನೂ ಕೊಡುದಿಲ್ಲ. ಬರೀ ಮಾತಾಡ್ತಾರಷ್ಟೇ, ಎದಕ್ಕೂ ಉಪಯೋಗಿಲ್ಲ. ಜನರ ಬಾಯಿ ಅಷ್ಟೇ ಮಾತಾಡೋದನ್ನ ಕೇಳಿಸ್ಕೋಬಹುದು ನೀನಷ್ಟೇ. ಈಗ ಅದಾತು, ನಾಳೆ ಬೆಳಗ್ಗೆ ಬಾ, ನೀನು ಬಿಡ್ಬೇಡ ಅಣ್ಣ. ಬರ್ತೇನೆ ತೋರ್ವಾ, ನಿಮ್ಮ ಅತ್ತಿಗೆ ಮನ್ ಕರ್ಕೊಂಡು. ಇಲ್ಲ ಅವಂಗೇನ್ ಬಂತಂತ್ಲೆ ನಿಮ್ಮ ಅಣ್ಣಗ? ಮಗನ್ಗಿಂತ ಹೆಚ್ಚಿದಿತ್ತನು ಮಂದಿ ಮಾತು? ಏನಪ್ಪ, ಅದನ್ನ ಬೈದೆ ನಾನು. ಮತ್ತೆ ಏನ್ ಮಾಡೋದು, ಹೋಗೇ ಬಿಟ್ಟಾನಂತೆ. ಬರ್ಲಿ ನಾಳೆ ಮಾತಾಡೋಣ. ಅತ್ತಿಯರ ಹಂಗ ನಾಳೆ ಗ್ರ್ಯಾಂಡ್ ಮಾಡೋದು ಬೇಡ್ರಿ. ಬೇಡ, ಸುಮ್ಮನೆ ಮನಸ್ಸು ಅವ್ರದ್ದು ಸರಿ ಇಲ್ಲ. ಎಷ್ಟಾದ್ರೂ ಅಣ್ಣ ತಂಗಿ ನಾವಿಬ್ರು. ಇಷ್ಟಕ್ಕೂ ಏನು ದೊಡ್ಡ ಕಾರ್ಯಕ್ರಮ ಅಲ್ಲ. ಇನ್ನೂ ಮದುವೆ ಮುಂಜಿ ಮುಂದೆ ದೊಡ್ಡ ದೊಡ್ಡ ಕುಬಸ ಗಿಬ್ಸ ಎಲ್ಲ ಅದಾವು. ಏನು ದೊಡ್ಡಕ್ಕಾಗಿದ್ದಲ್ಲ. ಈಗ ರೊಕ್ಕನೂ ಅಷ್ಟೇನಿಲ್ಲ ನಮ್ಮ ಕಡೆನೂ. ಇರ್ಲಿ, ಆರತಿ ಮಾಡಿ ಗುಡಿಗೆ ಕಳಿಸಿದ್ರೆ ಒಳ್ಳೇದೇ. ಇನ್ನು ನಿಮ್ಮೆಲ್ಲರಿಗೂ ನಾ ಹೇಳೋದಂದ್ರೆ, ಬಾಲ್ಯ ವಿವಾಹ ಕತಿ ನಾಳೆ ಒಂದು ಎಪಿಸೋಡ್ ಬರ್ತೈತೆ ಅಷ್ಟೇ. ಮುಗಿಸ್ತೇನೆ ಇದನ್ನು. ಮತ್ತು ಇನ್ನೊಂದೇ ಕಾಮಿಡಿ ಒಂದೊಂದು ಎಪಿಸೋಡ್ ಹಾಕ್ಕೊತ ಹೋಗ್ತಾ ಇರ್ತೀನಿ. ಆಮೇಲೆ ಒಂದು ಒಳ್ಳೆ ಸ್ಟೋರಿ ಮತ್ತೆ ನನ್ನ ತಲೆ ಒಳಗೆ ಯಾವ್ದಾರ ಚಲೋ ಸ್ಟೋರಿ ಬಂದರೆ ಖಂಡಿತ ಮತ್ತೊಂದು 30-40 ಎಪಿಸೋಡ್ ಹಿಂಗದು ಜಾಸ್ತಿ ಮಾಡ್ತೇನೆ. ಮತ್ತು ಶಾರ್ಟಾಗಿ ಮುಗಿಸ್ಬಿಡ್ತೇನೆ. ನಾನೇನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ. ಈಗ ನಾಳೆ ಒಂದು ಎಪಿಸೋಡ್ ಬರ್ತೈತಿ, ಬಂದು ಮುಗಿಸ್ತೇನೆ. ನೀವು ಅನ್ಕೋಬೋದು ಇದಕ್ಕೇನು ನೀವು ಇದು ಕೊಡಲಿಲ್ಲ ಫಿನಿಶಿಂಗ್ ಅಂತೇಳಿ. ಫಿನಿಶಿಂಗ್ ಸಿಕ್ಕೈತಿ, ನಿಮ್ಗೆ ಆಗಿರ್ಬೋದು ಕೆಲವರಿಗೆ. ಏನು ಅಂದರೆ, ನನ್ನ ಮಗ ಕೋಳಿ ಫಾರಮ್ ಚಾಲೂ ಮಾಡ್ಯಾನ. ಅವನದು ದಂಧೆ ಚಲೋ ನಡೆದೈತಿ. ನೀರಿ ನಾನು ಯಾವಾಗಿದ್ರೂ ಹಿಂಗೆ ಕಚ್ಚಾಡ್ಕೊತ ಇರ್ತೀವಿ. ನಮ್ಮದು ಹಿಂಗೈತಿ. ಇನ್ನು ನನ್ನ ಮಗಳದ್ದು ಜೀವನ ಚಲೋನೇ ಐತಿ. ಆಕಿದ ನಾಳೆ ಎಬ್ಸು ಕಾರ್ಯಕ್ರಮ ಮುಗಿದ್ಮೇಲೆ ಓದ್ತಾಳ, ಕೆಲಸ ತಗೋತಾಳ, ಆಕಿ ಪಾಡಿಗೆ ಆಕಿ ಜೀವನ ನಡೆದು ಹೋಗ್ತೈತಿ. ನಮ್ಮದು ಸೆಟಲ್ ಆತು. ಇನ್ನು ಪಾರಕ್ಕನ ಮನೆ ಒಳಗೆ ಮಗಳು ಅಳೆಯನ್ನ ಆಕಿನೂ ಒಪ್ಕೊಂಡ್ಳು. ಇನ್ನು ಪ್ರೇಮಕ್ಕನ ಮನೆ ಒಳಗೂ ಅಷ್ಟೇ. ಮತ್ತು ಸೊಸಿನ ಮಗನ ಆಕಿನೂ ಒಪ್ಕೊಂಡ್ಳು. ಜೀವನ ಚಲೋನೇ ಐತಿ. ಗಿರ್ಜಿ ಮಕ್ಕಳಂತರೂ ಸಣ್ಣವದಾವು, ಬೇರೆ ಏನು ಕಾಂಟ್ರವರ್ಸಿ ಇದ್ದಿದ್ದಿಲ್ಲ. ಮುಗಿಸ್ತು, ಇಲ್ಲಿಗೆ ಅದು ಎಲ್ಲರದು ಹ್ಯಾಪಿ ಎಂಡಿಂಗ್ ಆಗೈತಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮುಂದೆ ಅಷ್ಟೇ ಸ್ವಲ್ಪ ಜೀವನ ಹಿಂಗಾಗಿರೋದು. ಮಗ ಮತ್ತೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಎಲ್ಲದನ್ನು ಚೆನ್ನಾಗೇ ಮುಗ್ಸೋಕ್ಕಾಗಲ್ಲ. ಈಗ ಮಗ ಅವನು ಯಾರು ಚಲೋ ಅನ್ನಿಸ್ತಾರ ಅವ್ನು ಅಲ್ಲಿ ಹೋಗ್ಯಾನ. ಈಗ ಮುಗೀತು. ಅಣ್ಣನೂ ನನ್ನ ಹೊಲ ನನಗೆ ಕೊಡಾಕತ್ತಾನ. ಈಗ ಅವನು ಅಷ್ಟೇ, ಮುಂದೆ ಮಗ ವಾಪಸ್ ಬಂದರೆ ಇಟ್ಕೋತಾನ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ ಮುಗೀತು. ಆದರೆ ಯಾವುದೇ ಕಾಮಿಡಿ ಬರಲಿ, ಎಪಿಸೋಡ್ಗಳು ಬರಲಿ, ಕಾಮಿಡಿ ಇದ್ರೊಳಗೆ ಈರಿ ಮತ್ತು ನಾನು ಮತ್ತು ಗಿರಿಜಕ್ಕ ಮತ್ತು ಪಾರಕ್ಕ ಫಾತಿಮಾ ನಾವಿದ್ದೇ ಇರ್ತೀವಿ. ತಲೆ ಕೆಡಿಸ್ಕೋಬೇಡ್ರಿ. ನಾಳೆ ಬರೋ ಎಪಿಸೋಡ್ ಬಿಟ್ಟು ನಾಡ್ದ ಮತ್ತೊಂದು ಎಪಿಸೋಡ್ ಬಂದರು ನಾವು ಅದರೊಳಗೆ ಈರಿ ಅಂತೂ ನಾನು ಸೊಸೆಯಾಗಿ ಇದ್ದೇ ಇರ್ತಾಳೆ. ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಪಾರಕ್ಕ ಓ ಶಾಂತಕ್ಕ, ಗಿರ್ಜಿ ಬರ್ರಿ ಒಳಗೆ. ಇಲ್ಲಾಕೆ ನಿಂತೀರಿ? ಇರ್ಲಿ, ಒಂದಿಟ್ಟು ಮಾತಾಡಕ್ಕೆ ಬಂದಿದ್ದು ನಾವು. ಬರ್ತೇವಂತ ಒಳಗೆ. ಏನ ಪಾರಕ್ಕ ಹಿಂಗ್ಯಾಕೆ ಮಾಡಕತ್ತಿ ನೀನು? ಯಾಕೆ ಶಾಂತಕ್ಕ, ನಾ ಏನು ಮಾಡಿದೆ? ನೆಗಡಿ ಆಗ್ಬಿಟ್ಟತ್ ಬಿಡ ಇವಾಗ, ಕೆಮ್ಮು ನೆಗಡಿ. ಯಾಕೆ ನಾ ಏನು ಮಾಡಿದ್ನಿ ಹೇಳಿಗ? ಎಲ್ಲ ತಿಳಿದಕ್ಕೆ ಆಗಿ ನೀ ಹಿಂಗೆ ಮಾಡೋದು ಸರಿ ಏನು? ನಿನ್ನ ಗಂಡ ಕುಡಿತಾನ ಅನ್ನಕಷ್ಟ. ಆದ್ರೆ ಅವ ಅಷ್ಟು ಒಳ್ಳೆ ನಿರ್ಧಾರ ತಗೊಂಡಷ್ಟು ಯೋಚನೆ ಮಾಡಿದಷ್ಟು ನೀನು ಮಾಡಲಿಲ್ಲಲ್ಲ. ಏನಾತ ಶಾಂತಕ್ಕ? ಸುತ್ತಿ ಬಯಸಿ ಮಾತಾಡಿದ್ರೆ ಲೆಕ್ಕ ಹೆಂಗೆ ಹರಿಬೇಕು ನಮ್ಗೆ? ಏನಿಲ್ಲ, ನಿನ್ನ ಮಗಳ ಹಳೆಯನ್ನ ಏನು ಮಾತಾಡಿಸ್ತೀವೋ? ಏನು ಸಾಯ್ತಾನ ಹಿಂಗೆ ಇರೋರ ನೀವು? ಕಡಿತನ ಹಿಂಗೆ ಇರ್ಬೇಕು ಅನ್ಕೊಂಡಾಳ ಏನ ನಮ್ಮ ಪಾರಕ್ಕ? ಈಗ ಒಂಚೂರು ಕೈಕಾಲು ಗಟ್ಟೈತೆ ನೋಡು, ಇನ್ನಷ್ಟು ದಿನಕ್ಕೆ ಮಗಳ ಬೇಕಕ್ಕಾಳ. ಯಾಕೆ ಗಿರ್ಜಿ ಶಾಂತಕ್ಕ ಈಗ ಏನಾತ್ವಾ? ನನಗೆ ಮಾತಾಡ್ಸ್ಬೇಕು ಅನಿಸ್ವಲ್ತು. ನನ್ನ ಮನ್ಸಿಗೆ ನೋವಾಗೈತೆ, ಅದಕ್ಕೆ ನಾ ಮಾತಾಡ್ಸಕತ್ತಿಲ್ಲ. ಏನು ನಿನಗೆ ಆಗ್ಬಾರ್ದಂತ ನೋವಾಗೈತೆ ನಿನಗೆ? ಅದೇ ಯಾಕಾತ? ನಿನ್ನ ಮಗಳನ್ನ ಯಾರ ಕರ್ಕೊಂಡು ಹೋಗಿದ್ರು ಹೌದಾ?
ಕರ್ಕೊಂಡು ಹೋದಾರ ಅತ್ತಾಗ ಹೋಗ್ಬಿಟ್ಟಿದ್ರಂದ್ರ ಏನಾರ ಮಾಡಿದ್ರಂದ್ರ ಅವಾಗ ನೋವು ಜಾಸ್ತಿ ಆಕಿತ್ತು. ಈಗ ಮದಿ ಮಾಡ್ಕೊಂಡು ಚಂದಾಗದಾಳಲ್ಲ ಈಗ ನೋವು ಜಾಸ್ತಿ ಆಗೈತೆ. ಯಾಕ ಶಾಂತಕ್ಕ ಹಿಂಗ್ಯಾಕೆ ಮಾತಾಡಕತ್ತಿ? ಅಲ್ಲ ಮತ್ತೆ ಈಗ ಪ್ರೀತಿ ಎಲ್ಲ ನಾನು ಎಂತ ಚಂದ ನಮ್ ಗುಂಜಾ ಕೊಟ್ಟು ಮದಿ ಮಾಡ್ಬೇಕಂತಿದ್ದೆ. ಈಗ ಈ ನಮ್ನಿ ಓಡಾಗಿ ಮದಿ ಮಾಡ್ಕೊಂಡ್ಬಿಟ್ಲಲ್ಲ, ನನಗೆ ಎಷ್ಟು ನೋವು ಆತ್ ಗೊತ್ತ ಮನ್ಸಿಗೆ. ಯವ್ವ ಆ ಗುಂಜಾ ಏನ್ ಸುದ್ದುಳು ಬಾಳೆ ಬಿಡು, ನಮಗೂ ಆಮೇಲೆ ಗೊತ್ತಾತದ. ಬಸ್ನ್ಯಾಗ ಹೋಗಿ ಬರೋ ಹೆಣ್ಮಕ್ಳಿಗೆಲ್ಲ ಕಾಡಿಸ್ತಾನಂತ ಗೊತ್ತೈತೇನು. ಇಲ್ಲಿ ನನಗೂ ಓಣ್ಯಾಗ ಒಂದಿಬ್ರು ಮೂವರು ಹೆಣ್ಮಕ್ಳು ಅಂದ್ರು, ಏವ್ವ ಆ ಬಡೆ ಭಾಳ ಇದ್ದದಾನ, ನಾನು ಅವ್ನ ಬಸ್ಸಿಗೆ ಹೋಗಕವಲ್ಲೇ ಅವ್ನ ನಮೂನಿ ಅದನವ, ಬರೇ ಒಂಥರ ನೋಡ್ತಿರ್ತಾನ, ಬರೇ ಆ ಓಡ್ನಿ ಹಾಕೊಂಡು ಜಗದಾಗ ನೋಡ್ತಿರ್ತಾನ, ನಮ್ಗೆ ಒಂಥರ ಆಸೆ ಅನಿಸ್ತತಿವ ಅಂತೇಳಿ ಹೇಳಕತ್ತಿದ್ವು ಗೊತ್ತೈತೇನು. ಮತ್ತೆ ನಿನ್ನ ಮಗಳ ಅದ ಬಸ್ನ್ಯಾಗ ಅಡ್ಡಾಡ್ಯಾಳ, ಹೆಂಗದನಂತ ನೋಡ್ಯಾಳ, ಅದಕ್ಕೆ ಅವ ಅಲ್ಲೇ ಅಂದಾಳಕ್ಕೆ. ಹಂಗ ಇರ್ಬೋದಿತ್ತಲ್ಲ ಶಾಂತಕ್ಕ, ನಾವ್ ಇನ್ನೊಂದು ನೋಡ್ತಿದ್ವಿ. ಈಗ ಆಗ್ಬಾರದ್ದೇನಾತು ಆತು, ಆಕೆ ಅವನ್ನ ಮದಿ ಮಾಡ್ಕೊಂಡಾಳ ಅಂತೇಳಿ ಇಟ್ಕೋ. ಈಗ ಅವನಿಂದನೆಲ್ಲ ಆಕಿ ಒಂಚೂರು ಅವತ್ತು ಉಳ್ದಿದ್ದು ಹೇಳ್ಬೇಕಂದ್ರ ಪೊಲೀಸರು ಆಮೇಲೆ ಬಂದ್ರು, ಆದ್ರೆ ಬೆನ್ನತ್ಕೊಂಡು ಓಡ್ಯದ ತನ್ನ ಜೀವನೂ ಲೆಕ್ಕ ಮಾಡ್ದಂಗ. ಅವ ಅಷ್ಟು ಇಷ್ಟಪಡ್ತಾನಕಿನ, ಇಷ್ಟಕ್ಕೂ ಕಂಡು ಕೇಳಿ ಹುಡುಗ, ಏನ್ ಚಟ ಇಲ್ಲ ಏನಿಲ್ಲ, ಓದೈತೆ ಅವನು ಓದಾಕತ್ತಾನ. ಈಗ ಈ ವರ್ಷ ಎಕ್ಸಾಮ್ ಮುಗಿತಾವು, ಚಲೋ ಅದಾನ, ದುಡಿತಾನ. ಮತ್ತೇನ್ ತೊಂದ್ರೆ ನಿನಗ? ಆ ಹುಡುಗಂದ ಸಹಾಯ ಮಾಡ್ತೇನೆ ಆಗಲೇ ಮದಿ ಮಾಡ್ಕೊಂಡಾರ, ಅದಕ್ಕೆ ಮನಿ ಬಾಕ್ಲಿ ಮಟ್ಟ ಬಂದ್ರ ಆ ನಮ್ಮನಿ ಚಿರಾಡಿ ರಂಪ ಮಾಡಿ ಹೊರಗೆ ಹಾಕ್ಬಿಟ್ಟಿವ ಅವ್ರನ್ನ. ಆತ ನಿನ್ನ ಮನ್ಸಿಗೆ ನೋವಾಗೈತಿ, ಊರಾಗ ಮರ್ಯಾದೆ ಹೋತಂತೇಳಿ ನಿನ್ನ ಮನ್ಸಿಗೆ ಇದಾಗೈತಿ. ಅದು ಆ ಪ್ರೇಮವನ್ನ ಹರಕ ಬಾಯಿಗೆ ನನ್ನ ಮಗಳು ಹೋಗಿ ಸಿಕ್ತಲ್ಲ ಅಂತೇಳಿ ನಿನ್ನ ಮನ್ಸಿಗೆ ದುಃಖ ಆಗೈತಿ. ಆದ್ರೆ ಈಗ ಸಾಕದನ್ನ ಬಿಟ್ಟು ಬಿಡು ಹೋಗ್ಲಿ, ಇರೋ ನನ್ನ ಮಗಳನ್ನ ದೂರ ಮಾಡ್ಕೊಂಡು ಬದುಕಿ ಏನ್ ಮಾಡ್ತಿಲ್ಲ ಹೇಳಿ ನಾ ನೋಡುನು. ಬರ್ಬರ್ತ ವಯಸ್ಸಂದ್ಲೆ ಮಕ್ಳು ಮರಿ ಆಸರಾಗಿ ಇಟ್ಕೋಬೇಕಾಗಿದೆ ನಾವೀಗ, ಗೊತ್ತೈತೆ ನಿನಗೆ. ಏನು ಈಗ ಅದನ್ನ ಬಿಟ್ಟು ಬಿಡು ಹೋಗ್ಲಿ, ಸಾಕು ಬೆಳೆಸ್ಕೊಂಡು ಹೋಗ್ಬೇಡ. ಏನು ಈಗ ಪ್ರೇಮವ್ ನಾನು ಮಾತಾಡ್ತೇನೆ ಈಕಿ ಕಡೆ, ಪ್ರೇಮಿ ಕಡೆ, ಆಕಿಗೂ ತಿಳಿಸಿ ಹೇಳ್ತೇನೆ, ಹಂಗಲ್ವಾ ಹಿಂಗ ಇನ್ನಾರ ತಿಳ್ಕೊಂಡು ಚಂದಾಗಿ ಎಲ್ಲಾರನ್ನೂ ಹೊಂದ್ಕೊಂಡು ಬಾಳೆ ಮಾಡಿಸ್ಕೊಂಡು ಹೋಗುವ, ಆ ಹುಡುಗಿ ಅಂತ ಕಳ್ಕೊ ಮಾಡಬೇಡ ಅಂತೇಳಿ. ಏನನ ಶಾಂತಕ್ಕ, ಯಾವ್ದು ತಪ್ಪ ಯಾವ್ದು ಸರಿಯ ಒಂದು ಗೊತ್ತಾಗವಲ್ದ ಶಾಂತಕ್ಕ. ನನಗಂತರೂ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗವಲ್ದವ ಇವತ್ತಾಗ. ಯಾಕಂದ್ರೆ ಈಗ ನನಗೆ ಹೆಚ್ಚಂತ ನಾ ಅನ್ಕೊಂಡೆ. ಈಗ ಆ ಹುಡುಗಿ ನೋಡಿದ್ರೆ ಮದುವೆ ಮಾಡ್ಕೊಂಡತ್ತೆ, ಅವತ್ತ ಸುಮ್ಮನೆ ಇರೋದು ಆಸೆ. ನೋಡಿ ಶಾಂತಕ್ಕ, ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ನಾನಾರ ಏನು ನನ್ನ ಮಗಳು ದೂರ ಮಾಡ್ಕೊಂಡೇನು ಸುಖವಾಗದನಂತ ಮಾಡಿ ಏನು? ನನಗೂ ಕೆಟ್ಟ ಕಷ್ಟನ ಆಗೈತಿ. ಕುಂತ್ರೆ ನೆನ್ಪಕ್ಕಾಳ, ನಿಂತ್ರೆ ನೆನ್ಪಕ್ಕಾಳ ಶಾಂತಕ್ಕ. ಆದರೂ ಎಲ್ಲ ತಡ್ಕೊಂಡು ಬಾಯಿ ಮುಚ್ಕೊಂಡು ಹೊಂಟೇನು ಗೊತ್ತೇನು ನಾನು. ಅದೇ ಹೇಳ್ತಿರೋದು, ಈ ಕಷ್ಟ ಯಾಕೆ ಅನ್ಬಸ್ತಿ, ಬಿಟ್ಬಿಡಲ್ಲ, ಆರಾಮಿರ್ರಿ. ಆತು ಶಾಂತಕ್ಕ, ಹಂಗೆ ಮಾಡೋಣ. ಭೂಮಿಕಾ ಅಪ್ಪೆ ಬರ್ರಿ. ಅವ್ವ ನನ್ನ ತಪ್ಪಾತ್ ಬೇ. ಇರ್ಲಿ ಬಿಡವ, ಇರ್ಲಿ ಬಿಡ, ನಂದು ತಪ್ಪಾಗೈತಿ. ಬಂದ ಮಗಳನ್ನ ಹಂಗೆ ಹೊರಗೆ ಕಳಿಸಿದೆ. ಬೇಜಾರಾಗ್ಬಿಡಪ್ಪ, ನಿನಗೂ ನಾಳೆ ಅನ್ನೋ ಮರ್ಯಾದೆನ ಕೊಡಲಿಲ್ಲ. ಮಗಳು ಕರ್ಕೊಂಡು ಮನೆಗೆ ಬಂದ್ರೆ ಮಗಳ ಜೊತೆಗೆ ನಿನ್ನ ಮರ್ಯಾದೆ ಕಳಿಸ್ಬಿಟ್ಟೆ. ಏನು ಮಾವ ಅತ್ತಿ ಅಂತ ಎಷ್ಟು ಪ್ರೀತಿಯಿಂದ ಕರಿತಿದ್ದಿ. ಈಗ ನಾ ಮಾಡಿದ್ದು ಒಂದನ್ನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡಪ್ಪ. ಏನು ಬೇಜಾರು ಮಾಡ್ಕೋಬೇಡ. ಇನ್ಮ್ಯಾಗ ಇದು ನಿನ್ನ ಮನಿನ, ಅತ್ತಿ ಮಾವನ ಮನಿ. ಮೊದ್ಲಿನಕ್ಕಿಂತ ಜಾಸ್ತಿ ಸೌಲಭ್ಯ ಇನ್ನೇನಿಲ್ಲ ಮ್ಯಾಗ ನಿನಗೆ ಸಲಿಗೆ. ಅತ್ತಿ ಮನೆಗೆ ಯಾವಾಗಾರ ಬಾ ಹೋಗು. ಏನು ಇದು ನಿಮ್ಮ ಅತ್ತಿ ಮನಿಪ್ಪ. ಇವತ್ತಿ ಅದನ್ನ ನೀ ಹೇಳ್ಬೇಕನ್ನು ಬಾಯ್ ಬಿಟ್ಟೆ ಅಲ್ಬೇ. ನಾವು ನಿಜ ಹೇಳ್ಬೇಕಂದ್ರೆ ನಿನ್ನ ಮನ್ಸಿಗೆ ನೋವು ಮಾಡಿದ್ದೆ. ಯಾಕಂದ್ರೆ ನಾವು ನಿಮ್ಗೆ ಕೇಳ್ದೆ ಹೋಗಿ ಮದುವೆ ಮಾಡ್ಕೊಂಡಿದ್ದೆ ಒಂದು ದೊಡ್ಡ ತಪ್ಪು. ಮತ್ತು ನಿಮ್ಮ ಮನ್ಸಿಗೆ ನೋವಾಗೈತಿ, ಯಾರಿಗೆ ಆದ್ರೂ ಮಗಳ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಆಸೆ ಇರ್ತೈತಿ. ಅದು ಎಲ್ಲದಕ್ಕೂ ಕಲ್ಬಿತ್ತಲ್ಲ ಅಂತೇಳಿ ಬೇಜಾರಾಗೈತೆ ಆ ಟೈಮಿಗೆ. ಇರ್ಲಿ ಬಿಡ್ವೆ ಅತ್ತಿ, ನಾ ಏನು ಮನ್ಸಿಗೆ ಹಚ್ಕೊಂಡಿಲ್ಲ, ನೀನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಿಡವ, ಸುಮ್ಮನೆ ಆಗಿಬಿಡು ಹೂಲೆತ್ತಾಗ. ಏನು ಹ್ಞೂನಪ್ಪ ಪರಕ, ಹಂಗಾರ ನಾಳೆ ಬೆಳಿಗ್ಗೆ ನನ್ನ ಮಗಳದ ಆರತಿ ಮಾಡೋ ಕಾರ್ಯಕ್ರಮ ಐತವಾ. ನಾ ಏನು ಜೋರಾಗಿ ಏನು ಮಾಡತ್ತಿಲ್ಲ, ಅಷ್ಟೇ ಮನ್ಯಾಗ ಒಂದು 5-6 ಮಂದಿ ಸೇರಿ ಮುತ್ತೈದಾರ ಆರತಿ ಮಾಡಿ ಗುಡಿಗೆ ಕಳಿಸಿ ಮುಗ್ಸಾಕತ್ತೇನಿ. ಏನು ಆಡಂಬ್ರಿ ಇಲ್ಲ, ಅಡಿಗೆ ಮಾಡಿಸಿಲ್ಲ, ಊಟಕ್ಕೆ ಹಾಕ್ಸಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಪರಿಸ್ಥಿತಿನ ಹಂಗೈತಿ. ನಿಮ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ನಮ್ಮ ಅಣ್ಣನ ಮಗ ಮನೆ ಬಿಟ್ಟು ಹೋಗ್ಯಾನಂತ. ಅದಕ್ಕೆ ಅವ್ರು ಈ ಕಷ್ಟದಾಗ ಇಷ್ಟೊಂದು ಸಂಕಟದಾಗ ಅದಾರ. ನಾ ಹೆಂಗೆ ಎಲ್ಲ ಆಡಂಬ್ರ ಮಾಡಿ ಅವ್ರನ್ನ ಕರೆದು ಮಾಡಾಕತ್ತಿ. ಹೌದಿಲ್ಲ, ಮನುಷ್ಯಾಗ ಒಂದು ಜೀವ ಹೋದಷ್ಟು ಸಂಕಟ ಐತೆ ಅವ್ರಿಗೀಗ. ಅದಕ್ಕೆ ಏನು ಜೋರು ಮಾಡಾಕತ್ತಿಲ್ವ. ಮನೆ ಬಿಟ್ಟು ಹೋದಂತ ಏನವ ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ಇವ ತಗ. ತನ್ನ ಮಕ್ಳು ಕೊಡ್ದಂಗಿದ್ರೆ ಬೇಸಿರ್ತೈತಿ, ಕೊಟ್ಟಿಂದ ಹಿಂಗೆ ಮಾಡಬಾರ್ದವ ಇವ. ಮಕ್ಕಳಾದ ಒಂದು ಖುಷಿ ಪಡೋದು, ಹಿಂಗಾತಲ್ಲ ಅಂತೇಳಿ ದುಃಖ ಪಡೋದು. ಏನು ನೋಡಿ ಎದೆ ಉದ್ದ ಬೆಳೆಸಿದ ಮಗ ಹಿಂಗಾಗಿ ಸುಮ್ಮನೆ ಏಕದಮ್ ಹೋದ್ನಪ್ಪ ಆತಾಗಂದ್ರೆ ಯಾ ತಂದೆ ತಾಯಿಗೆ ತಡ್ಕೊಳಕತ್ತೈತಿ ಹೇಳಿ. ಅಯ್ಯೋ ದೊಡ್ಡ ಕಷ್ಟ ಯವ್ವ, ದೊಡ್ಡ ಕಷ್ಟ. ಲೆಕ್ಕದಂತ ಹೋಗಿ ಮಾತಾಡ್ಸಿ ಬರ್ಬೇಕಿತ್ತು, ಆದ್ರೆ ಹೋಗುವಂಥ ಪರಿಸ್ಥಿತಿ ಆಗಿಲ್ಲ ಅಂತೇಳಿ ಹೋಗಿಲ್ಲ ಅಷ್ಟೆ. ಅದಕ್ಕೆ ಅಷ್ಟು ಆರತಿ ಮಾಡಿ ಮುಗಿಸಾತೇವೆ. ನಾಳೆ ಬಾ ಹಂಗಾರ ಬರ್ತೇತು. ಶಾಂತಕ್ಕ ಬಾರ. ಭೂಮಿಕಾ ಒಂಚೂರು ನಿಮ್ಮ ಅತ್ತಿ ಕಡೆ ಮಾತಾಡ್ಬೇಕು. ಏನು ಶಾಂತಕ್ಕ, ಈಕಿ ಏನಾರ ಹೇಳಿ ಕಳ್ಸಿಲ್ಲ ನಿಮ್ಮನ್ನ, ನಮ್ಮ ಅತ್ತಿ ಕಿರಿಕಿರಿ ಮಾಡ್ತಾಳೆ ಬರ್ರಿ ಅಂತೇಳಿ? ಇಲ್ಲವಾ, ಹಾಗೆಲ್ಲ ಏನಿಲ್ಲ. ಆಕಿ ಏನು ಹೇಳಿಲ್ಲ ಕೇಳಿಲ್ಲ, ನೀ ಅದಕ್ಕೆಲ್ಲ ಹೋಗ್ಬೇಡ. ಏನಾರ ನೋಡ್ದಕ್ಕೆ ಏನಾರ ಮಾತಾಡ್ಬೇಡ. ಏನು ಆಕಿ ಸರೋಜಿ ಇನ್ನೊಂದು ಬಂದ್ಲಂದ್ರೆ ಏನಾರ ಹೇಳಕ್ಕೆ ಆಕಿನ ಕಸಬರಿಗಿಲ್ಲ ಹೊಡಿಯಕಿನ. ಏನು ನಿಮ್ಮ ಫ್ಯಾಮಿಲಿಯಾಗ ಜಗಳ ಹಚ್ಚಿಡ್ತಾಳೆ ಆಕಿ ಮಾತೇನು ಕೇಳ್ತಿ?
ಅದು ಬಿಡು, ನಾಳೆ ಬೆಳಗ್ಗೆ ನನ್ನ ಮಗಳದ ಆರತಿ ಮಾಡೋ ಕಾರ್ಯಕ್ರಮ ಐತಿ. ಏನು ಎಲ್ಲರೂ ತಪ್ಪದ ಬರ್ರಿ. ಏನು ದೊಡ್ಡಾಗ ಜೋರು ಮಾಡಾತಿಲ್ಲ, ಮನೆ ಪೂರ್ತಿಯಲ್ಲಿ ಅಷ್ಟ ಮಾಡಾತೀನಿ. 5-6 ಮಂದಿ ಆರತಿ ಮಾಡಿ ಮುಗಿಸ್ಬಿಡೋದು ಅಂತೇಳಿ. ಏನು ಭಾಳ ದೊಡ್ಡ ಪ್ರಮಾಣದ ಮಾಡಾತಿಲ್ಲ. ಅಷ್ಟ ಮನ್ಯಾಗ ಎಷ್ಟು ಮಂದಿ ಬರ್ತೀರ ಅಷ್ಟು ಮಂದಿ ಊಟದ ವ್ಯವಸ್ಥೆ ಮಾಡೈತಿ. ನಾವು ಅತಿ ಸೊಸಿ ಸೇರಿ ಅಡುಗೆ ಮಾಡಾಕತ್ತೇವೆ ಅಷ್ಟ, ಮತ್ತೇನಿಲ್ಲ. ಇರಾಕ ಒಂದು ಮಗಳು ಜೋರಾಗಿ ಮಾಡ್ಬೇಕು ಬೇಡ. ಇಲ್ಲ ಜೋರಾಗಿ ಮಾಡಾತಿಲ್ಲ, ಸ್ವಲ್ಪ ಯಾವುದೋ ಒಂದು ಸಮಯ ಸಂದರ್ಭ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ಈಗ ಅದು ಬಿಡು. ನಾ ಇನ್ನೇನು ಹೇಳ್ತೇನಂತ ನಿನಗೆ. ಈಗ ನಾ ಎದಕ್ಕೆ ಬನ್ನಿ ಇಲ್ಲಿಗೆ ಅಂದ್ರೆ, ಈಗ ಹಿಂಗ ಸೊಸಿ ಕೌ ಮಾಡ್ಕೊಂತ ಜಗಳ ಮಾಡ್ಕೊಂತ ಒಂಥರ ಎಡ್ಪೇಸ್ ಮಾಡ್ದಂಗೆ ಮಾಡ್ಕೊಂತ ಹೋಗಾಕ್ಯೋ, ಏನು ಚಂದಾಗ ಸೊಸಿ ಕೂಟ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಯಾಕ್ಯವ ನೀನು? ಶಾಂತಕ್ಕ, ನೀನು ನಿನ್ನ ಸೊಸಿಗೆ ಬೈತಿ ಹಂಗಂತೇಳಿ ನಾವು ಬರ್ತೀವನ್ ಕೇಳಾಕ? ನಾನು ಸೊಸಿಗೆ ನಾನು ನಿನಗೆ ನೀ ನಿನ್ನ ಸೊಸಿಗೆ ಬೈತೇನೆ ಹಂಗೆ ಬೈತೇನೆ? ನಾ ಬೈತೀನಿ ಏನು, ಆದ್ರೆ ನಾ ಇರುದ ಹಂಗದನಿ. ಏನು ನನ್ನ ಸೊಸಿ ಏದು ನಾ ತಂದೈಕಿಕ್ಕಿ. ಏನು ನಾ ಬೈದ್ರು ನಡಿತೈತಿ, ಏನು ಮಾಡಿದ್ರು ನಡಿತೈತಿ. ಯಾಕಂದ್ರೆ ಆಕಿಗೆ ನಾ ಅಷ್ಟ ಕಾಳಜಿಲೇನು ನೋಡ್ಕೋತೀನಿ. ಆಕಿಗೆ ಏನು ಕಡಿಮೆ ಆಗ್ಲಾರ್ದಂಗೂ ತಂದು ಕೊಡ್ತೀನಿ. ಏನು ಅದು ಬೇರೆ ಅದ. ನೀನು ಈಕಿ ತಾನಾಗೆ ಬಂದಾಳನ್ನೋ ಕಾರಣಕ್ಕೆ ನೀ ಬೈಯಾಕತ್ತಿ, ಇದೇ ಬೇರೆ. ಏನು ಅರ್ಥ ಮಾಡ್ಕೊ. ಆಕಿ ನನ್ನ ಸೊಸಿನ ಅಷ್ಟು ಬೇದ್ರು ಮೊನ್ನೆ ನನ್ನ ಮಗ ಜೀವನ ಉಳಿಸ್ಯಾಳಾಕಿ. ಆ ಕೃತಜ್ಞತೆ ನನ್ನ ಮೇಲೆ ಯಾವಾಗಿದ್ರು ನನಗೆ ಆಕಿ ಮೇಲೆ ಇರ್ತದೆ. ನನಗೆ ಏನು ಅಂಥ ಒಳ್ಳೆ ಹುಡುಗದ. ಏನು ಸ್ವಲ್ಪ ಬೈಕೊಂತಿದ್ರ ಅತ್ತೆ ಅನ್ನೋದು ಒಂದು ಇದು ಇರ್ತೈತಲ್ಲ, ತೀರ ಮೆತ್ತಗಾಗೋದು ಬೇಡ ಅಂತ ಇರ್ತೇನೆ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೊಂದು ಏನಿಲ್ಲ. ಈಗ ಏನು ಮಾಡ್ಬೇಕು ಶಾಂತಕ? ನೋಡುವ, ಹರಿಯದ ಹುಡುಗರು ಈಗಿನರು ಏನು ಬೈದ್ರು ಬೈಸ್ಕೊಂಡು ಹೊಡೆಸ್ಕೊಂಡು ಇರ್ತಾರ ಅಂತ ಅನ್ಕೋಬೇಡ. ಬಗನ ನೀ ಮಾಡೋ ಆಟಕ್ಕೆ ಸಿಟ್ಟಿಗೆ ಗಡ ಗಂಡನ ಕರ್ಕೊಂಡು ಬ್ಯಾರ ಹೋದ್ಲಂದ್ರೆ ಇರಾಕ ಒಬ್ಬ ಮಗನ ದೂರ ಮಾಡ್ಕೊಂಡು ಕುಂದಿರ್ತಿ. ಅವ್ರು ಇದ್ರಾದ್ರನ್ನ ಹೇಳಾಕತ್ತೀನಿ ನಾನು. ಅದಕ್ಕೆ ಹಂಗೆ ಮಾಡಬೇಡ. ಪಾರಕ್ನು ಒಳ್ಳೆ ಮನುಷ್ಯಾಳದಾಳ, ಆಕಿ ಕುಟು ಹ್ಯಾಮಪ್ಪಂತೂ ಮಾಡ್ಕೊಂಡು ಹೋಗ್ಬೇಡ. ಹುಡುಗಿನೂ ಚಲೋ ಐತಿ, ಬಂಗಾರದಂಗೆ ಐತಿ. ಬರೀ ರೊಕ್ಕ ಒಂದು ಜೀವನದಾಗ ಮುಖ್ಯ ಅಲ್ಲ. ನೀ ಇಷ್ಟು ದಿನ ಇದು ಮಾಡಿದ್ರು ಮತ್ತು ಏನು ಇಷ್ಟು ದಿನ ಆದರೂ ಯಾವತ್ತು ಬೇರೆ ಹೋಗ್ಬೇಕಂತ ಆಕಿ ಮನಸ್ಸೇ ಬಂದಿಲ್ಲ. ಚಲೋನ ಅದಾಳ, ಹಂಗೆ ಮಾಡಬೇಡ. ಕರ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗು. ಹಂಗೆ ಮಾಡಬೇಡ. ಪಾರಕ್ಕೆ ಬಂದ್ರೆ ಆಕಿನೂ ಚಂದಾಗಿ ಮಾತಾಡ್ಸು. ಏನಾಗಬಾರ್ದಾಗೈತಿ? ಈಗ ಮದುವೆನ ಆಗಿಬಿಟ್ಟೈತಿ, ಹೌದಾ? ಈಗ ನೀ ಬೇಯೋದ್ರಿಂದ ಅನ್ನೋದ್ರಿಂದ ಏನಾರ ಬದ್ಲಾಕತೆ ಆಗುದಿಲ್ಲ. ಮುಗಿದು ಹೋತು ಮದುವೆ ಆಗಿಂದ. ಏನು ಅದಕ್ಕೆ ಬೈದು ಅಂದು ಮಾಡಿ ಎಲ್ಲಾರನ್ನ ದೂರ ಮಾಡ್ಕೊಂಡು ಕುದ್ರಕ್ಕಿಂತ ಇದ್ದಾರನ್ನ ಚಂದಾಗಿ ನಕ್ಕೊಂತ ಕಲ್ಕೊಂತ ಸಂಬಂಧ ಬೆಳೆಸ್ಕೊಂಡು ಹೋಗ್ರಿ. ಪಾರಕ್ಕಿಗೂ ಎಲ್ಲ ಹೇಳಿನಿ, ಆಕಿನೂ ನಿನ್ನ ಮಗನ ಕರೆದು ಮಾತಾಡ್ಸಾತು. ಏನೋ ಚಲೋ ಆಗ್ಯಾತು. ಅದಕ್ಕೆ ಈಗ ನೀನು ಆ ಭೂಮಿಗೆ ಅನ್ಕೊಟ್ಟು ಶೆಡ್ರ್ ಬಿಡ್ರ್ ಮಾಡಬೇಡ. ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗು. ಆಕಿ ಮಾತ್ರ ನಿನ್ನ ಗಂಡನ ಚಲೋನ ನೋಡ್ಕೊಂತಾಳ. ಅದಕ್ಕೆ ನೀನು ಆಕಿನ ಚಲೋನ ನೋಡ್ಕೊ. ತಪ್ಪಾತ್ರಿ ಅತ್ತಿಯಾರ, ನಿಮ್ಮ ಒಪ್ಪಿಗೆ ಕೇಳಿ ನಾ ಮದುವೆ ಆಗ್ಬೇಕಿತ್ರಿ. ಆದ್ರೆ ಕೇಳಾರ್ದಾಗಿದ್ದಕ್ಕೆ ನಿಮಗೆ ಬೇಜಾರಾಗೈತಿ. ನಾ ಒಪ್ಕೊಂತೀನಿ. ನಾ ಇನ್ಮ್ಯಾಗ ನಾನ್ ವೆಜ್ ಅಡುಗೆ ಮಾಡಕ್ಕೆ ಕಲಿತೀನಿ ರೀ ಅತ್ತಿಯಾರ. ಯಾಕಂದ್ರೆ ನನ್ನ ಗಂಡ ತಿಂತಾನ, ನಾ ಮಾಡಿಕೊಡಕ್ಕಾರ ಕಲಿಬೇಕಲ್ರಿ. ನಾ ಮುಟ್ತೇನೆ ರೀ ಅತ್ತಿಯಾರ, ಮಾಡಿಕೊಡ್ತೇನೆ ರೀ. ನಂಗೆ ಏನು ತೊಂದರೆ ಇಲ್ಲ. ನಾ ತಿನ್ಲಿ ಬಿಡ್ಲಿ, ನಾ ಮಾಡಿಕೊಡ್ತೀನಿ. ಇನ್ಮೇಲೆ ನಾನು ನಿಮ್ಗೆ ಹೊಂದ್ಕೊಂಡು ಹೋಗ್ತೇನೆ ರೀ ಅತ್ತಿಯಾರ. ಆತಿಲ್ಲ, ಎಲ್ಲಿ ಸಿಗ್ತಾಳೆ ಅಂತ ಹುಡುಗಿ? ಆಯ್ತು ಶಾಂತಕ್ಕ, ನಂದ ತಪ್ಪಾಗೈತಿ. ನಾನು ಇನ್ಮ್ಯಾಗ ಆಕಿಗೆ ಹೊಂದ್ಕೊಂಡು ಚಂದ ನಕ್ಕೊಂತ ಮಾತಾಡ್ಕೊತ ಇರ್ತೇನೆ. ಅತ್ತಿ ಸೊಸಿ ಇವತ್ತಿಗೆ ಒಂದಾದ್ರೆ ಚಲೋ ಆದ್ರೆ. ಹ್ಞೂ ಶಾಂತಕ್ಕ, ಹ್ಞೂ ದೊಡ್ಡವ. ಸಾರ್ಥಕ ಆತ್ ಬಿಡು. ಎಲ್ಲಾ ಮನೆಗೊಳಗೆ ಅತ್ತಿ ಸೊಸ್ತ್ಯಾರ ಹಿಂಗ್ ಮಾತಾಡ್ಕೊಂಡು ಒಂದಾಗ್ಬಿಟ್ರೆ ಜಗಳನೇ ಇರಂಗಿಲ್ಲ ಭೂಮಿ ಮೇಲೆ ಅತ್ತಿ ಸೊಸ್ತ್ಯಾರ್ದು. ಬರೀ ಒಂದಾದ್ರೆ ಸಾಲದು, ಇನ್ನು ಮೇಲೆ ಅತ್ತಿ ಸೊಸಿ ಅಂದ್ರೆ ನೀವು ಅನ್ಬೇಕು. ಏನು ಅಂದ್ರೆ ಭೂಮಿ ನೀನು ಅಷ್ಟ ಚಂದ ನೋಡ್ಕೋಬೇಕು, ಪೈಕಿನ ಪ್ರೇಮಿ ನೀನು ಅಷ್ಟ ಚಂದ ನೋಡ್ಕೋಬೇಕು. ಬರ್ರಿ ಹಂಗಾರೆ ನಾಳೆ ನಾನು ಬರ್ತೇತು.